Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. ಸರಿ ಅಂದ್ರೆ ಪಾಪ ಫೋಟೋದಾಗ ಹೆಂಗ್ ಬರ್ಬೇಕು ಅವರೆಲ್ಲ ಸ್ವಲ್ಪ ಹಿಂದೆ ನೋಡಿಲ್ಲ ನೇಹಾ ಹಿರೇಮಠ್ ಹತ್ಯೆ ಪ್ರಕರಣದಲ್ಲಿ ಸಾಕಷ್ಟು ದಿನಗಳು ಕಳೆದರೂ ಸಹ ಏನು ರಾಜ್ಯ ಸರ್ಕಾರದ ನಡವಳಿಕೆಗಳು ಈ ಪ್ರಕರಣವನ್ನ ಗಂಭೀರವಾಗಿ ತೆಗೆದುಕೊಳ್ಳದೇ ಇರತಕ್ಕಂಥ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿಯು ಸಹ ರಾಜ್ಯ ವ್ಯಾಪ್ತಿಯ ಹೋರಾಟವನ್ನು ಕೈಗೆತ್ತಿಕೊಂಡಿದ್ವಿ. ನಾವು ಈ ಬರ್ಬರ ಹತ್ಯೆ ಏನಾಗಿದೆ, ನೇಹಾ ಅವರ ಬರ್ಬರ ಹತ್ಯೆ, ಈ ಪ್ರಕರಣವನ್ನ ಸಿಬಿಐ ತನಿಖೆಗೆ ಕೊಡಬೇಕು ಅಂತೇಳಿ ನಾವು ಕೂಡ ಒತ್ತಾಯವನ್ನು ಮಾಡಿದ್ವಿ. ರಾಜ್ಯಾದ್ಯಂತ ಹೋರಾಟ ಆದ ನಂತರ ಹೋರಾಟಗಳು ನಡೀತಾ ಇರತಕ್ಕಂಥ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಸಿಒಡಿ ತನಿಖೆಗೆ ಕೊಟ್ಟಿದೆ. ಅದೇ ತನಿಖೆ ನಡೀತಾ ಇರತಕ್ಕಂಥ ನಿಧಾನಗತಿ, ಒಬ್ಬನ ಅರೆಸ್ಟ್ ಮಾಡಿದ್ದಾರೆ, ಒಬ್ಬನ ಒಳಗೆ ಹಾಕಿದ್ದಾರೆ ಬಿಟ್ಟರೆ ಇನ್ಯಾರನ್ನೂ ಕೂಡ ಇನ್ನೂ ಕೂಡ ಮಾತನಾಡ್ಸೋಕ್ಕೂ ಹೋಗಿಲ್ಲ. ಸ್ವತಃ ನೇಹಾ ಅವ್ರ ತಂದೆ ಇನ್ನೂ 4-5 ಜನ ಹೆಸರುಗಳನ್ನು ನೀಡಿದ್ರು ಸಹ ಅವ್ರು ಯಾರನ್ನು ಇನ್ನೂವರೆಗೂ ತನಿಖಾ ಸಿಒಡಿ ಕಡೆಯಿಂದ ಅವ್ರನ್ನ ಸಂಪರ್ಕನೂ ಕೂಡ ಮಾಡಿಲ್ಲ, ಅವ್ರು ಮಾತಾಡ್ಸಕ್ಕಂಥ ಗೋಜಿಗೂ ಕೂಡ ಹೋಗಿಲ್ಲ. ಅವ್ರ ತಂದೆ ತಾಯಂದ್ರ ಗೋಳು ತಾವು ನೋಡೋದಿರಿ. ಯಾವ ಕುಟುಂಬಕ್ಕೂ ಯಾವ ಹೆಣ್ಮಗಳು ಕೂಡ ಇಂಥ ಪರಿಸ್ಥಿತಿ ಬರಬಾರ್ದು, ಈ ರೀತಿ ಘಟನೆಗಳು ನಡೀಬಾರ್ದು. ನನ್ನ ಮಗಳಂತೂ ವಾಪಸ್ ಬರೋದಕ್ಕೆ ಸಾಧ್ಯ ಇಲ್ಲ. ಅದೇ ಸರಿಯಾದಂಥ ಶಿಕ್ಷೆ ಈ ಕೊಲೆಗಡಕರಿಗೆ ಆಗಬೇಕು ಅನ್ನೋ ಒತ್ತಾಯವನ್ನ, ಆಗ್ರಹವನ್ನ ಅವರ ತಂದೆ ತಾಯಂದ್ರು ಕೂಡ ಮಾಡಿದ್ದಾರೆ. ಅದೇ ನಾವು ಈ ವಿಚಾರದಲ್ಲಿ ರಾಜಕಾರಣವನ್ನ ಬೆರೆಸ್ತಕ್ಕಂಥ ಪ್ರಶ್ನೆ ಇಲ್ಲ. ಅದೆಲ್ಲ ಒಂದು ಕಡೆ ರಾಜ್ಯ ಸರ್ಕಾರದ ನಡವಳಿಕೆ, ತನಿಖೆಯ ಒಂದು ಯಾವ ದಿಕ್ಕಿನಲ್ಲಿ ಸಾಗ್ತದೆ ಮುಂದಿನ ದಿನಗಳಲ್ಲಿ ಸಾಕಷ್ಟು ಪ್ರಶ್ನೆಗಳನ್ನು ಹುಟ್ಟಾಕ್ತಾ ಇದೆ. ಹಾಗಾಗಿ ಇಂಥ ಪ್ರಕರಣದಲ್ಲಿ ಬಹಳ ಗಂಭೀರವಾಗಿ ತೆಗೆದುಕೊಂಡು ಇದಕ್ಕೂ ಕೂಡ ಜಾತಿ ಬಣ್ಣ ಬಳಿತಕ್ಕಂಥದ್ದು, ಯಾವುದೋ ಒಂದು ಧರ್ಮದ ಬಣ್ಣ ಬಳಿತಕ್ಕಂಥ ಅವಶ್ಯಕತೆ ಇಲ್ಲ. ಕೊಲೆನೇ. ಅವ್ರು ಯಾವುದೇ ಜಾತಿ, ಯಾರೇ ಧರ್ಮ, ಯಾವುದೇ ಪಂಥದವರಾದರೂ ಕೂಡ ಕೊಲೆ ಮಾಡಿರ್ತಕ್ಕಂಥ ಕೊಲೆಗಡಕರೇನೆ. ಇಂಥ ಹೀನ ಕೃತ್ಯ ನಡೆದಂಥ ಸಂದರ್ಭದಲ್ಲಿ ಈ ವಿಚಾರದಲ್ಲಿ ರಾಜ್ಯ ಸರ್ಕಾರ ಇನ್ನೂ ಕೂಡ ಹೆಚ್ಚು ಗಂಭೀರವಾಗಿ ತೆಗೆದುಕೊಂಡು ತತ್ಕ್ಷಣ ಇದನ್ನ ಸಿಬಿಐ ತನಿಖೆಗೆ ಹಸ್ತಾಂತರ ಮಾಡಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಆಗ್ರಹ ಅಂತೇಳಿ ಈ ಸಂದರ್ಭನ ಹೇಳೋದಕ್ಕೆ ಇಚ್ಛಪಡ್ತೇನೆ. ದಿನೇ ಪ್ರಕರಣಗಳು ಉಲ್ಬಣ ಆಗ್ತಾ ಇದೆ. ಮೊನ್ನೆ ಯಾದಗಿರಿನಲ್ಲಿ ನಡೆದಿದೆ, ನಿನ್ನೆ ಹುಬ್ಳಿನಲ್ಲೂ ಕೂಡ ಮತ್ತೊಂದು ಪ್ರಕರಣ ಬೆಳಕಿಗೆ ಬಂದಿದೆ. ಅಂದರೆ ಎಲ್ಲೋ ಒಂದು ಕಡೆ ಕೊಲೆಗಡಕರಿಗಿರ್ಬೋದು, ಈ ರೀತಿ ಚಟುವಟಿಕೆಗಳಲ್ಲಿ ಯಾರು ಭಾಗವಹಿಸ್ತಾ ಇದ್ದಾರೆ, ಏನು ರಾಜ್ಯ ಸರ್ಕಾರ ನಮ್ಮದೇ ಇದೆ, ಏನು ಮಾಡೋದು ನಡೀತದೆ ಅನ್ನೋ ಮನೋಭಾವನೆ ಏನು ಬೆಳೀತಾ ಇದೆ, ಇದು ಖಂಡಿತ ಇದು ಯಾರಿಗೂ ಕೂಡ ಒಳ್ಳೆಯದಲ್ಲ. ಇಡೀ ರಾಜ್ಯದಲ್ಲಿ ಇವತ್ತು ಮಹಿಳೆಯರ ಸುರಕ್ಷತೆಯ ಬಗ್ಗೆನೇ ಇವತ್ತು ದೊಡ್ಡ ಸವಾಲು ಇವತ್ತು ಎದ್ದಿದೆ. ಈ ನಾಡಿನ ತಾಯಂದ್ರಿಗೆ, ಹೆಣ್ಣು ಮಕ್ಕಳಿಗೆ ಧೈರ್ಯ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಇದನ್ನ ಗಂಭೀರ ತೆಗೆದುಕೊಂಡು ಸಿಬಿಐಗೆ ಹ್ಯಾಂಡ್ ಓವರ್ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಆಗ್ರಹ ಆಗಿದೆ. Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ.